ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ಪರ್ಸನಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ತೀನಿ. ನಾನು ಅದನ್ನು ಪರ್ಚೇಸ್ ಮಾಡಿದ್ದು ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ. 1 ವರ್ಷ 2 ತಿಂಗಳಾಗಿದೆ ಪರ್ಚೇಸ್ ಮಾಡಿ. ನಾನು ಆ ಟೈಮಲ್ಲಿ ಪರ್ಚೇಸ್ ಮಾಡಿದ್ದು 1,20,000 ರೂಪಾಯಿಗೆ. ಜೊತೆಗೆ 2 ವರ್ಷದ ಸ್ಯಾಮ್ಸಂಗ್ ಕೇರ್ ಪ್ಲಸ್ ಇನ್ಶೂರೆನ್ಸ್ನ ಕೂಡ ನಾನು ಪರ್ಚೇಸ್ ಮಾಡಿದ್ದೆ. ಸುಮಾರು 15,000 ರೂಪಾಯಿ 16,000 ರೂಪಾಯಿ ಎಕ್ಸ್ಟ್ರಾ ಆಗಿತ್ತು ಅದಕ್ಕೆ. ಸೊ 1 ವರ್ಷ ಆರಾಮಾಗಿ ಯೂಸ್ ಮಾಡಿದೆ, ಏನೂ ಪ್ರಾಬ್ಲಮ್ ಆಗಿಲ್ಲ, ಎಲ್ಲೂ ಕೂಡ ಕ್ರ್ಯಾಕ್ ಆಗಲಿಲ್ಲ, ಎಲ್ಲೂ ಕೂಡ ಬಿದ್ದು ಒಡೆದೋಗಲಿಲ್ಲ. ಸೊ ಮೊನ್ನೆ ಅದು ಹೆಂಗಾಯಿತು ಅಂತ ಗೊತ್ತಿಲ್ಲ, ಗ್ಲಾಸ್ ಹಿಂದ್ಗಡೆ ಒಂದು ಸಣ್ಣ ಕ್ರ್ಯಾಕ್ ಆಯಿತು. ನಾನು ಯೋಚನೆ ಮಾಡಿದೆ, ಹೆಂಗೂ ಇನ್ಶೂರೆನ್ಸ್ ಇದೆ, 1 ರೂಪಾಯಿ ದುಡ್ಡು ಕಟ್ಟಂಗಿಲ್ಲ, ಆರಾಮಾಗಿ ಫ್ರೀಯಾಗಿ ರಿಪೇರಿ ಮಾಡಿಸ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಸರ್ವಿಸ್ ಸೆಂಟ್ರಿಗೆ ಹೋದೆ. ಅಲ್ಲಿ ಹೋದಾಗ ಗೊತ್ತಾಯಿತು ನನಗೆ ಈ 2 ವರ್ಷದ ಇನ್ಶೂರೆನ್ಸ್ ಏನಿದೆ ಅದನ್ನು ನಾನು 2 ಸಲ ರಿಪೇರಿ ಮಾಡಿಸ್ಕೋಬೋದು. ಆಯಿತಾ, 1 ರೂಪಾಯಿ ದುಡ್ಡು ಕಟ್ಟಂಗಿಲ್ಲ. ಮೊದಲನೇ ವರ್ಷ 1 ಸಲ, 2ನೇ ವರ್ಷ 1 ಸಲ. ಆಲ್ರೆಡಿ 1 ವರ್ಷ ಆಗಿರೋದ್ರಿಂದ ನಾನು ಒಂದನ್ನು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಇನ್ನು ಬರೀ ಒಂದೇ ಒಂದು ರಿಪೇರ್ ನನಗೆ ಬಾಕಿ ಇತ್ತು. ಸೊ ನಾನು ಹೋಗಿದ್ದು ರಿಪೇರಿ ಮಾಡ್ಸೋಕ್ಕೆ ಬರೀ ಒಂದು ಸಣ್ಣ ಕ್ರ್ಯಾಕ್ ಆಗಿರುವಂಥ ಗ್ಲಾಸ್ನ. ಸೊ ಎಷ್ಟಾಗತ್ತೆ ಅಂತ ಕೇಳಿದೆ. 3,500 ರೂಪಾಯಿ ಅಂತ ಅಂದರು. ಬಿಡು ಹೋಗಲಿ ತೆಗಿ, ರೀಪ್ಲೇಸ್ ಮಾಡಿಸ್ಬಿಡೋಣ ಫ್ರೀಯಾಗೇನೆ ಅಂದ್ಬಿಟ್ಟು ನಾನು ಅದನ್ನು ಅಪ್ಲೈ ಮಾಡೋದಕ್ಕೆ ಹೋದಾಗ ಗೊತ್ತಾಯಿತು ನಾನು ಈ ರೀಪ್ಲೇಸ್ಮೆಂಟಿಗೆ 3,500 ರೂಪಾಯಿ ಕಟ್ಟಬೇಕು ಅಂತ. ಇನ್ಶೂರೆನ್ಸನ್ನು ಕ್ಲೈಮ್ ಮಾಡೋದಕ್ಕೆ ನಾನು 3,500 ರೂಪಾಯಿ ಕಟ್ಟಬೇಕು. ಬಟ್ ಆ ಗ್ಲಾಸನ್ನು ನಾನೇ ದುಡ್ಡು ಕೊಟ್ಟು ರಿಪ್ಲೇಸ್ ಮಾಡಿಸಿದ್ರು ಹತ್ತತ್ರ 3,500 ರೂಪಾಯಿ ಆಗುತ್ತೆ. ಸೊ ಈ ಇನ್ಶೂರೆನ್ಸನ್ನು ರೆಡಿ ಮಾಡ್ಕೊಂಡು ಉಪಯೋಗ ಏನಾಯಿತು, ಬಿಡಿ ಹೋಗಲಿ ಅತ್ತಾಗಿ ಅಂದ್ಬಿಟ್ಟು ನಾನೇ ದುಡ್ಡು ಕೊಟ್ಟು ರೀಪ್ಲೇಸ್ ಮಾಡಿಸ್ಕೊಡುವಂಥ ಪರಿಸ್ಥಿತಿ ಬಂತು. ಏನಕ್ಕೆ ಅಂತ ಅಂದರೆ, ಇನ್ನೂ ಈ ಫೋನ್ಗೆ ಆ ಒಂದು ಇನ್ಶೂರೆನ್ಸು 9 ತಿಂಗಳು ಬಾಕಿ ಇದೆ. ಈಗ ನಾನು ಮಾಡಿಸ್ಕೊಂಬಿಟ್ಟು ಸ್ವಲ್ಪ ದಿನ ಆದಮೇಲೆ ಮತ್ತೇನಾದ್ರು ಹೊಗೆ ಆಯಿತು ಅಂತ ಅಂದರೆ ನನ್ನ ಕೈಯಿಂದ ಕೊಡಬೇಕಲ್ಲ, ಇನ್ನೇನು ಬಿಡುವಾಗಲಿ ಅಂದ್ಬಿಟ್ಟು 3,000 ರೂಪಾಯಿ ಕೊಟ್ಟೆ. ಸೊ ನೋಡಿ, ಒಂದು ರೀತಿ ಈ ಫೋನ್ನ ರಿಪೇರಿಗೆ ನಾನು ಇನ್ಶೂರೆನ್ಸಿಗೆ 15,000-16,000, ಈಗ 3,000 18,000 ಕಟ್ತಂಗಾಗಿದೆ. ಮುಂದೆ ಯಾವಾಗಲಾದರೂ ಒಂದಿನ ಬಿದ್ದು ಒಡೆದೋಯ್ತು ಅಂತಂದ್ರೆ ಆ ಟೈಮಲ್ಲೂ ನನಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ 3,500 ರೂಪಾಯಿ ಕಟ್ಸ್ಕೊತಾರೆ ಅವರು. ಆಯಿತಾ, ಅದು ಮಿನಿಮಮ್ 3,500, ಇನ್ನೂ ಜಾಸ್ತಿ ಆದರೂ ಆಗ್ಬೋದು. ಡಿಪೆಂಡ್ಸ್ ಆನ್ ಎಷ್ಟು ರಿಪೇರ್ ಇದೆ ಆ ಫೋನಿಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಿಂಗೆ. ಸೊ ನಾನು ಈಗ ಸದ್ಯಕ್ಕೆ ಅದನ್ನು ರಿಪೇರಿ ಕೊಟ್ಟು ಬಂದಿದ್ದೀನಿ, 3 ದಿನ ಆಗಿದೆ. ಅಲ್ಲಿಂದ ಇಲ್ಲಿಯವರೆಗೆ ಒಂದು ಬೇರೆ ಫೋನ್ ಯೂಸ್ ಮಾಡ್ತಾಯಿದ್ದೀನಿ. ಆಯಿತಾ, iQOO Neo 6 ಅಂತ. ಈ ಫೋನ್ಗೆ ಮೋಸ್ಟ್ಲಿ ಒಂದು 20,000, ಈಗ ಮೋಸ್ಟ್ಲಿ ಇನ್ನೂ ಕಡಿಮೆನೇ ಇರುತ್ತೆ. ಆಯಿತಾ, ಇಷ್ಟು ಪವರ್ಫುಲ್ ಆಗಿರುವಂಥ ಫೋನ್ ಇತ್ತೀಚೆಗೆ 15,000-16,000 ರೂಪಾಯಿಗೆ ಸಿಕ್ಕಿಬಿಡುತ್ತೆ. ಇದು ಲಾಂಚ್ ಆದಾಗ ಮೋಸ್ಟ್ಲಿ ಒಂದು 20,000-25,000 ಇತ್ತು ಅಂತ ಕಾಣುತ್ತೆ. ಸುಮಾರು 3 ವರ್ಷ ಮುಂಚೆ ಲಾಂಚ್ ಆಗಿರುವಂಥ ಫೋನ್ ಇದು, 2022ನೇ ಇಸ್ವಿ ಮೇ ತಿಂಗಳಲ್ಲಿ. ಸೊ ಈ ಫೋನ್ನ ನಾನೀಗ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಗೊತ್ತಾದಂಥ ಒಂದು ವಿಷಯನಪ್ಪ ಅಂತ ಅಂದರೆ, ನನಗೆ ಈ ಫ್ಲ್ಯಾಗ್ಶಿಪ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಫೋನ್ನ ಅವಶ್ಯಕತೆ ಇಲ್ಲ ಅಂತ. ನನಗೆ ಆ ಫ್ಲ್ಯಾಗ್ಶಿಪ್ ಫೋನ್ ಅವಶ್ಯಕತೆ ಇಲ್ಲ, ನನಗೆ ಒಂದು ಮಿಡ್ ಎಂಡ್ ಫೋನ್ ಸಾಕು ಅಂತ ನನಗೆ ಅರ್ಥ ಆಯಿತು. ಏನಕ್ಕೆ ಅಂದರೆ, ಅದನ್ನು ಕೊಟ್ಟಿದ್ದೀನಿ, ಬಟ್ ನಾನು ಅದನ್ನು ಮಿಸ್ ಮಾಡ್ಕೋತಾ ಇಲ್ಲ. ನನಗೆ ಈ ಫೋನಲ್ಲಿ ಬೇಕಾಗಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ಗಳು ಯಾವುದಪ್ಪ ಅಂತ ಅಂದರೆ, ಮೇಯ್ನ್ಲಿ ವಾಟ್ಸಾಪ್. ಆಯಿತಾ, ವಾಟ್ಸಾಪ್ ನಾವು ತುಂಬ ಯೂಸ್ ಮಾಡ್ತೀವಿ, ಕಮ್ಯುನಿಕೇಷನಿಗೆ ಬೇಕೇ ಬೇಕು. ನಂತರ ಯೂಟ್ಯೂಬು, ಆಮೇಲೆ ಇನ್ಸ್ಟಾಗ್ರಾಮು, ಆಮೇಲೆ ಕ್ರಿಯೇಟರ್ ಅಪ್ಲಿಕೇಶನ್ಗಳು, ಸ್ಟುಡಿಯೋ ಎಲ್ಲ ಇರುತ್ತಲ್ಲ, ಫೇಸ್ಬುಕ್ಕು, ಸಣ್ಣ ಪುಟ್ಟ ಅಪ್ಲಿಕೇಶನ್ಗಳು, ಮತ್ತೊಂದು UPI ಅಪ್ಲಿಕೇಶನ್, ಫೋನ್ಪೇನೋ ಗೂಗಲ್ ಪೇನೋ. ಆಯಿತಾ, ಆಮೇಲೆ ಕೆಲವೊಂದು ಹೆಲ್ತಿಫೈ ಅಪ್ಲಿಕೇಶನ್ಗಳು. ಇಷ್ಟನ್ನು ಬಿಟ್ಟರೆ ನಾನು ಈ ಕಳೆದ 3 ದಿನದಿಂದ ಬೇರೇನೂ ಸಹ ಯೂಸ್ ಮಾಡಿಲ್ಲ. ಈ ಅಪ್ಲಿಕೇಶನ್ಗಳನ್ನು ನಾನು ಯೂಸ್ ಮಾಡೋದಕ್ಕೆ ನನಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಫೋನ್ನ ಅವಶ್ಯಕತೆ ಇಲ್ಲ. ಈ ಬೇಸಿಕ್ ಅಲ್ಲ, ಒಂದು ಮಿಡ್ ಎಂಡ್ ಫೋನೇ ಬೇಕಾದಷ್ಟಾಯಿತು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಅಂದರೆ, ಹೌದು, ಫ್ಲ್ಯಾಗ್ಶಿಪ್ ಫೋನ್ಗಳಲ್ಲಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಲೇಟೆಸ್ಟ್ ಪ್ರೊಸೆಸರ್ ಅಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ಪು. ನಿಮಗೆ ಈ 8 Elite ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ 1,20,000-1,30,000 ರೂಪಾಯಿಗೂ ಸಿಗುತ್ತೆ. ಅದೇ ಪ್ರೊಸೆಸರ್ ಹೊಂದಿರುವಂಥ ಫೋನು OnePlusಲ್ಲಿ ನಿಮಗೆ 50,000-60,000 ರೂಪಾಯಿಗೂ ಸಿಗುತ್ತೆ. ಆಯಿತಾ, ಕಡಿಮೆಗೂ ಸಿಗುತ್ತೆ. ನೀವು ಫ್ಲ್ಯಾಗ್ಶಿಪ್ 1,00,000 ಮೇಲಿರುವಂಥ ಫೋನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ.
ನಾನು ಹೇಳೋದಾದರೆ ಇತ್ತೀಚೆಗೆ 20,000-25,000 ರೂಪಾಯಿ ರೇಂಜಲ್ಲೂ ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ಬರ್ತಾ ಇದ್ದಾವೆ ಆಯಿತಾ. ಅದೇ ಬೇಜಾನಾಯಿತು, ನಮ್ಮ ಮೆಜಾರಿಟಿ ಕೆಲಸಕ್ಕೆ ಬೇಜಾನಾಯಿತು. ಆಲ್ಮೋಸ್ಟ್ ಎಲ್ಲ ಗೇಮ್ಗಳನ್ನು ಟಾಸ್ಕ್ಗಳನ್ನು ತುಂಬ ಸ್ಮೂತಾಗಿ ಮಾಡಿಬಿಡುತ್ತೆ. ಫ್ಲ್ಯಾಗ್ಶಿಪ್ ಫೋನ್ ಯಾಕೆ ಬೇಕು ಹೇಳಿ? ಇನ್ನು ಕ್ಯಾಮ್ರಾ ಬಗ್ಗೆ ನೀವು ಕೇಳಿದ್ರೆ, ಹೌದು, ಇದಕ್ಕಿಂತ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾದಲ್ಲಿರುವಂಥ ಕ್ಯಾಮ್ರಾ ಸಖತ್ತಾಗಿದೆ. ಬಟ್ ನಾನು ಪರ್ಸ್ನಲಿ ಫೋನಲ್ಲಿ ಕ್ಯಾಮ್ರಾನ ಯೂಸ್ ಮಾಡುವಂಥ ತುಂಬ ಕಡಿಮೆ. ನನ್ನ ಹತ್ರ DSLRಗಳಿದ್ದಾವೆ ಆಯಿತಾ. ಅಂಥ ಅವಶ್ಯಕತೆ ಇದೆ ಅಂತ ಅಂದರೆ ಅದರಲ್ಲಿ ನಾನು ಫೋಟೋ ತಕ್ಕೋತೀನಿ. ಫೋನಲ್ಲಿ ತುಂಬ ಏನೋ ಎಮರ್ಜೆನ್ಸಿ, ಏನೋ ಡಾಕ್ಯುಮೆಂಟ್ ಫೋಟೋ ಕಳಿಸ್ಬೇಕು ಅಥವಾ ಏನೋ ಒಂದು ಫೋಟೋ ಕಳಿಸ್ಬೇಕು ಅನ್ನೋ ಟೈಮಲ್ಲಿ ಮಾತ್ರ ನಾನು ಈ ಫೋನ್ನ ಕ್ಯಾಮ್ರಾ ಯೂಸ್ ಮಾಡ್ತೀನಿ. ಬಟ್ ಇತ್ತೀಚೆಗೆ 15-20 ಸಾವಿರ ರೇಂಜಲ್ಲಿರುವಂಥ ಫೋನ್ಗಳು ಸಹ ಒಂದು ಒಳ್ಳೆಯ ಫೋಟೋಸನ್ನು ಕ್ಯಾಪ್ಚರ್ ಮಾಡ್ತವೆ. ಸೊ ನೆಕ್ಸ್ಟಿಂದ ದಯವಿಟ್ಟು ನೀವು ಒಂದು ಫ್ಲ್ಯಾಗ್ಶಿಪ್ ಲೆವೆಲ್ ಫೋನ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಿ ನಿಮಗೆ ಅದರ ಅವಶ್ಯಕತೆ ಇದೆಯಾ ಅಂತ. ನನಗೆ ಅವಶ್ಯಕತೆ ಇಲ್ಲ ಆಯಿತಾ. ನಾನು ಒಂದು ರೀತಿ ಹೆವಿ ಸ್ಮಾರ್ಟ್ಫೋನ್ ಯೂಸರೇ ಆಯಿತಾ. ಕೆಲವೊಂದು ಟೈಮ್ ಫೋನಲ್ಲೇ ಎಡಿಟಿಂಗ್ ಮಾಡ್ತಾ ಇರ್ತೀನಿ ಆಯಿತಾ. ಇದರಲ್ಲೂ ಕೂಡ ನಾವು ಆರಾಮಾಗಿ ಮಾಡ್ಕೋಬೋದು. ಕೆಲವೊಂದು ಫೋಟೋಸ್ ಎಡಿಟಿಂಗ್ ಇದರಲ್ಲೇ ಮಾಡ್ತೀವಿ, ಇದರಲ್ಲೂ ಆರಾಮಾಗಿ ಮಾಡ್ಕೋಬೋದು ಆಯಿತಾ. ಈ ಫೋನಲ್ಲೇ ಬೇಸಿಕ್ ಮಿಡ್ ಎಂಡ್ ಫೋನಲ್ಲೇ ಆರಾಮಾಗಿ ಮಾಡ್ಕೋಬೋದು ಆಯಿತಾ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಲ್ಲ, 1 ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟು ಫೋನ್ ತೊಗೊಳ್ಳೋ ಅವಶ್ಯಕತೆ ಪರ್ಸ್ನಲಿ ಇದೆ ಅಂತ ನನಗಂತೂ ಅನಿಸಲ್ಲ. ನಿಮ್ಮ ಹತ್ರ ಬೇಜಾನ್ ದುಡ್ಡಿದ್ರೆ ಎಕ್ಸ್ಪೆನ್ಸಿವ್ ಫೋನ್ಗೆ, ಫ್ಲ್ಯಾಗ್ಶಿಪ್ ಲೆವೆಲ್ ಫೋನ್ಗೆ ದುಡ್ಡನ್ನು ಹಾಕಿ ಆಯಿತಾ. ಅದು ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್. ಅಂದರೆ ಇದು 20,000 ರೂಪಾಯಿಗೂ ಅದು 1,20,000 ರೂಪಾಯಿಗೆ ಇರೋಷ್ಟು ಡಿಫ್ರೆನ್ಸ್ ಇರೋಲ್ಲ ನಿಮಗೆ ಆಯಿತಾ. ಬರೀ 20,000ಕ್ಕೂ ಮತ್ತು 1,20,000ಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಪ್ರೈಸಲ್ಲಿ. ಆದರೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ, ಫೋನ್ ಉಪಯೋಗಿಸ್ತಿರ್ಬೇಕಾದ್ರೆ ನಿಮಗೆ ಅಷ್ಟೊಂದು ಡಿಫ್ರೆನ್ಸ್ ಅಂತ ಅನಿಸಲ್ಲ. ನಾನು ಹೇಳೋದಾದರೆ, ನಿಮಗೆ ಒಳ್ಳೆ ಫ್ಲ್ಯಾಗ್ಶಿಪ್ ಲೆವೆಲ್ ಫೋನ್ ಬೇಕು ಅಂತ ಅಂದರೆ 40,000-50,000 ರೂಪಾಯಿ ಬಡ್ಜೆಟ್ ಇಟ್ಕೊಳ್ಳಿ. ಅದ್ರ ಮೇಲೆ ಯಾವುದೇ ಕಾರಣಕ್ಕೆ ಹೋಗ್ಬಿಡಿ. ನಂಗೆ ಅನ್ನಿಸ್ತಂಗೆ ಅದ್ರ ಮೇಲ್ಗಡೆ ಜಸ್ಟ್ ಏನಪ್ಪ ಅಂತ ಅಂದರೆ ಒಂದು ರೆಪ್ಯುಟೇಷನ್ಗೋಸ್ಕರ ನಾವು ಫೋನ್ ತೊಗೊಂಡಂಗೆ ನಂಗೆ ಅನ್ನಿಸ್ತಂಗೆ. ಈ iPhone 16 Pro Max, S25 ಅಲ್ಟ್ರಾ ಇವೆಲ್ಲ ಒಳ್ಳೆ ಫೋನ್ಗಳೇ, ಬಟ್ ಬೆಲೆಗಲ್ಲ ಆಯಿತಾ. ಅಷ್ಟೇ ಪರ್ಫಾರ್ಮೆನ್ಸ್ ನಮ್ಗೆ ಇನ್ನೂ ಕಡಿಮೆ ದುಡ್ಡಿನ ಫೋನಲ್ಲೂ ಕೂಡ ಇತ್ತೀಚೆಗೆ ಸಿಗ್ತಾ ಇದೆ. ಸೊ ಈ ವಿಷಯನ ತಲ್ಲಿಟ್ಕೊಳ್ಳಿ. ನನ್ನ ಎಕ್ಸ್ಪೀರಿಯನ್ಸನ್ನು ನಿಮಗೆ ಶೇರ್ ಮಾಡಬೇಕಾಗಿತ್ತು. ಯಾವಾಗ ಕೊಡ್ತಾರೆ ಗೊತ್ತಿಲ್ಲ ಈ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರ್ನವ್ರ ಫೋನ್ನ. ಕಾದು ಸಾಕಾಗಾಯಿತು. 3 ವರ್ಷ ಅನ್ಸ್ಬಿಟ್ಟಿದೆ ನನಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಆ್ಯಂಡ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.